ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಊರುಕೊಂಟಾವ ಗೀರುಕೊಂಟಾವ ಅನ್ನೋದು ತೆಲುಗಿನ ಒಂದು ಮಾತು. ಅಂದರೆ ಸುಮ್ಮನಿರ್ತೀಯ ಅಥವಾ ಕೆರ್ಕಂಡ್ ಗಾಯ ಮಾಡ್ಕತ್ಯ ಅಂತ ಅರ್ಥ. ಈಗ ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ಈ ಮಾತನ್ನು ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲೂ ಖ್ಯಾತೆ ಮಾಡೋದಕ್ಕೆ ಹೋದ ಪಾಕಿಸ್ತಾನ ಮುಖಭಂಗ ಮಾಡಿಸ್ಕೊಂಡಿದೆ. ಇನ್ನೂ ಪಾಠ ಕಲೀಲಿಲ್ಲ ಅಂದರೆ ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ನಡೀಬೇಕಿರುವ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಗಳನ್ನು ICC ಪಾಕಿಸ್ತಾನದ ಕೈಯಿಂದ ಕಿತ್ಕೊಳ್ಳೋ ಅವಕಾಶಗಳು ಕೂಡ ಇವೆ. ಹಾಗಾದರೆ ಏನಾಗ್ತಾ ಇದೆ ಕ್ರಿಕೆಟ್ ಜಗತ್ತಲ್ಲಿ? ಬನ್ನಿ ಸುಮ್ಮನೆ ಒಂದು ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ಗೆಳೆಯರೆ, ಪಾಕಿಸ್ತಾನದ ಬಗ್ಗೆ ನಿಮಗೆ ಗೊತ್ತಿಲ್ಲದಂತೂ ಏನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಖಾನೆ ಕೋ ದಾನಾ ನಹಿ ಪಿಚ್ವಾಡ ಮಂಗೆ ಜಾಯ್ಫಲ್ ಅನ್ನೋದು ಅವರಿಗಾಗಿನೇ ಯಾರೋ ಮಾಡಿಟ್ಟು ಮಾತು. ಆದರೆ ಕೆಲಸ ಇಲ್ಲ, ಹಣ ಇಲ್ಲ ಅಂದ ಕೂಡಲೇ ಕ್ರಿಕೆಟ್ ಆಡಬಾರ್ದು ಅಂತೇನಿದೆ? ಪಾಕಿಸ್ತಾನಿಗಳು ಕ್ರಿಕೆಟ್ ಆಡ್ತಾರೆ. ಅವರ PCB ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅನ್ನೋದು ಆಗಾಗ ಮ್ಯಾಚುಗಳನ್ನು ಆಡಿಸಿ ಒಂದಷ್ಟು ಹಣ ಗಳಿಸ್ಕೊಳ್ಳುತ್ತೆ. ಕ್ರಿಕೆಟ್ ಅನ್ನೋದು ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರೀಡೆ ಅಂತ ಅನ್ನಿಸ್ಕೊಂಡಿದ್ರು ಕೂಡ PCBಯಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ದುಡ್ಡೇನಿಲ್ಲ. ಕಳೆದ ಬಾರಿ ಏಷ್ಯಾ ಕಪ್ಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿತು. ಅದರಿಂದ ಒಂದಷ್ಟು ಹಣ ಬಂತು. ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನು ವಹಿಸುವ ಅವಕಾಶ ಅವರಿಗೆ ಬಂದಿದೆ. ಹೀಗೆ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದರೆ ಅದಕ್ಕಾಗಿ ICC ಒಂದಷ್ಟು ಆಯೋಜನಾ ವೆಚ್ಚ ಅಂತ ಹಣ ಕೊಡುತ್ತೆ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಆದಾಯವನ್ನು ಕೂಡ ಅವರು ಬೇರೆ ಬೇರೆ ಮೂಲಗಳಿಂದ ಮಾಡ್ಕೋತಾರೆ. ಒಂದು ಪಂದ್ಯಾವಳಿಯ ಆಯೋಜನೆ ಒಂದಷ್ಟು ವರ್ಷಗಳ ಕಾಲ ಪಾಕಿಸ್ತಾನಿ ಕ್ರಿಕೆಟ್ ಬೋರ್ಡ್ಗೆ ಉಸಿರಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಈಗ ಅಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಆದರೆ ದುರಹಂಕಾರ ಮತ್ತು ಅಲ್ಲೇ ಒಂದು ಕೊಳಕತನವನ್ನು ತೋರಿಸದೇ ಇದ್ರೆ ಅವರನ್ನು ಪಾಕಿಸ್ತಾನಿಗಳು ಅಂತ ಯಾಕೆ ಕರೀತಾರೆ ಹೇಳಿ? ಈಗ ಆ ಟ್ರೋಫಿ ಪಾಕಿಸ್ತಾನಕ್ಕೆ ಬಂದಿದೆ. ಅದನ್ನ ಅವರೀಗ ದೇಶದ ನಾನಾ ಕಡೆಗಳಿಗೆ ಟೂರ್ ಮಾಡಿಸ್ತಾರೆ. ಅದನ್ನ ತಗೊಂಡು ಹೋಗಿ ಇಸ್ಲಾಮಾಬಾದು, ಕರಾಚಿ, ಕ್ವೆಟಾ, ಲಾಹೋರು, ಫೈಸಲಾಬಾದು, ಪೇಶಾವರ, ರಾವಲ್ಪಿಂಡಿ, ಸಿಯಾಲ್ಕೋಟ್ ಹೀಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡು ಹೋಗಿ ಫ್ಯಾನುಗಳಿಗೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬಿಟ್ಟು ಪ್ರಚಾರ ತಗೊಂಡಿದ್ದಿದ್ರೆ ಏನು ಆಗ್ತಿರ್ಲಿಲ್ಲ. ಆದ್ರೆ ಅದು ಪಾಕಿಸ್ತಾನ ನೋಡಿ, ಹುಟ್ಟು ಬುದ್ಧಿ ಸುಟ್ರು ಹೋಗೋದಿಲ್ಲ ಅಂತ ಏನು ಸುಮ್ಮನೆ ಹೇಳಿದ್ದಾರೆ. ಅಲ್ಲಿನ PCB ಒಂದು ಮನೆ ಹಾಳು ಮಾಡಿಕೊಳ್ಳೋ ಟ್ವೀಟ್ ಅನ್ನು ಮಾಡೇ ಬಿಡ್ತು. ದ ICC ಚಾಂಪಿಯನ್ಸ್ ಟ್ರೋಫಿ 2025 trophy tour kicks off in Islamabad on 16th November, also visiting scenic travel destinations like Skardu, Murree, Hunza and Muzaffarabad. Catch a glimpse of the trophy which Sarfraz Ahmed lifted in 2017 at the Oval from 16th to 24th November. ಇದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮಾಡಿದ್ದ ಟ್ವೀಟ್ ಅಲ್ಲ. ಟ್ರೋಫಿ ಟೂರ್ ಅನ್ನು ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ಗೆ, ಗಿಲ್ಗಿಟ್ ಬಾಲ್ಟಿಸ್ತಾನದ ಸ್ಕರ್ಡುಗೆ, ಹನ್ಜಾಗೆ ತಗೊಂಡು ಹೋಗೋ ಅಗತ್ಯ ಆದ್ರೂ ಏನು? ಇದು ಆಕ್ರಮಿತ ಕಾಶ್ಮೀರವನ್ನ ನಮ್ಮದು ಅಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ತೋರಿಸ್ಕೊಳ್ಳೋ ಪ್ರಯತ್ನ. ಹಾಗೆ ತೋರಿಸ್ಕೊಂಡು ಕೂಡಲೇ ಅದೇನು ಅವ್ರದಾಗ ಹೋಗುತ್ತಾ? ಕಾಶ್ಮೀರ ಅನ್ನೋದು ಯಾವತ್ತಿದ್ರೂ ಭಾರತದ ಅವಿಭಾಜ್ಯ ಅಂಗ. ಸೊ ಇಲ್ಲಿ ಯಾವಾಗ ಇಂಥದ್ದೊಂದು ಟ್ವೀಟ್ ಬಂತೋ ತಕ್ಷಣ BCCI ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಒಮ್ಮೆ ಪಾಕಿಸ್ತಾನದ ಕಡೆಗೆ ಕೆಂಗಣ್ಣು ಬೀರ್ತು. ICCಗೆ ಈ ಬಗ್ಗೆ ಒಂದು ದೂರು ಕೊಡ್ತು. ಅಷ್ಟೇ ಅಲ್ಲ, ICC ಅದು ಯಾವ ಶಂಕದಲ್ಲಿ ನೀರು ಬಿಡ್ತೋ ಏನೋ, ಪಾಕಿಸ್ತಾನ ರಾತ್ರೋರಾತ್ರಿ ದಾರಿಗೆ ಬಂತು. ಈಗ ಆಕ್ರಮಿತ ಕಾಶ್ಮೀರಕ್ಕೆ ಟ್ರೋಫಿ ಹೋಗ್ತಾ ಇಲ್ಲ, ಅದು ಬರೀ ಕರಾಚಿ, ಲಾಹೋರ್ ಮತ್ತು ರಾವಲ್ಪಿಂಡಿಗಳಿಗೆ ಮಾತ್ರ ಹೋಗುತ್ತೆ ಅಂತ ಅವರು ICCಗೆ ಹೇಳಿದಾರಂತೆ. ಇಷ್ಟಕ್ಕೆ ಈ ಸಮಸ್ಯೆ ಬಗೆಹರಿದು ಹೋಯ್ತಾ? ಖಂಡಿತ ಇಲ್ಲ. ಈ ಬಾರಿ ಕೂಡ ಭಾರತದ ತಂಡವನ್ನು ಪಾಕಿಸ್ತಾನಕ್ಕೆ ಕಳುಹಿಸೋದಿಲ್ಲ ಅಂತ BCCI ಖಡಾಖಂಡಿತವಾಗಿ ಹೇಳಿದೆ. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಆಡಬೇಕು ಅಂದ್ರೆ ಹೈಬ್ರಿಡ್ ಮ್ಯಾಚುಗಳನ್ನು ಆಯೋಜನೆ ಮಾಡಿ ನಾವು ಆಡ್ತೀವಿ, ಇಲ್ಲ ಅಂದ್ರೆ ನೀವೇ ಆಡ್ಕೊಳ್ಳಿ, ನಾವು ಬರೋದಿಲ್ಲ ಅಂತ ಹೇಳಿದೆ BCCI. ಇಲ್ಲಿ ಹೈಬ್ರಿಡ್ ಆಯೋಜನೆ ಅಂದ್ರೆ ಬೇರೇನೂ ಅಲ್ಲ. ಪಾಕಿಸ್ತಾನಕ್ಕೆ ಯಾವ ದೇಶದ ಟೀಮ್ ಹೋಗುತ್ತೋ ಅವ್ರ ಜೊತೆ ಪಂದ್ಯಗಳನ್ನು ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡ್ಕೊಳ್ಳಿ, ಅಲ್ಲಿಗೆ ನಾವು ಬರೋದಿಲ್ಲ. ಹೀಗಾಗಿ ನಮ್ಮ ಜೊತೆಗಿನ ಪಂದ್ಯಗಳೇನಿವೆ ಅವುಗಳನ್ನ ಪಾಕಿಸ್ತಾನದ ಹೊರಗೆ ಬೇರೆ ಯಾವುದೇ ದೇಶದಲ್ಲಿ ಬೇಕಾದರೂ ಆಯೋಜನೆ ಮಾಡಿ ನಾವು ಅಲ್ಲಿ ಆಡ್ತೀವಿ ಅಂತ BCCI ಹೇಳಿದೆ. ಕಳೆದ ಬಾರಿ ಪಾಕಿಸ್ತಾನ ಏಷ್ಯಾ ಕಪ್ಗೆ ಆತಿಥ್ಯವನ್ನು ವಹಿಸಿತ್ತಲ್ಲ, ಆಗ ಭಾರತದ ಜೊತೆಗಿನ ಪಂದ್ಯಗಳನ್ನ ಅವರು ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಿದ್ರು. ಯಾಕೆಂದ್ರೆ ಆಗ ಕೂಡ ಭಾರತದ ತಂಡ ಪಾಕಿಸ್ತಾನಕ್ಕೆ ನಾವು ಬರೋದಿಲ್ಲ ಅಂತ ಹೇಳ್ತು. ಗೆಳೆಯರೆ, 2008ರಲ್ಲಿ ಪಾಕಿಸ್ತಾನ ಮುಂಬೈ ಮೇಲೆ ಭಯೋತ್ಪಾದಕರ ದಾಳಿಯನ್ನು ಮಾಡಿಸ್ತಲ್ಲ, ಅದಾದ ಮೇಲೆ ಭಾರತ ಯಾವ ಕ್ರಿಕೆಟ್ ಪಂದ್ಯವನ್ನು ಪಾಕಿಸ್ತಾನದಲ್ಲಿ ಆಡೋದಿಲ್ಲ ಅಂತ ನಿರ್ಧಾರ ಮಾಡಿದೆ. ಅದಾದ ಮೇಲೆ ಇದುವರೆಗೆ ಭಾರತದ ತಂಡ ಪಾಕಿಸ್ತಾನದ ಪ್ರವಾಸವನ್ನು ಕೈಗೊಂಡಿಲ್ಲ. ಈಗ ಕೂಡ ಅದೇ ನಿಲುವಿಗೆ ಭಾರತ ಬದ್ಧವಾಗಿದೆ. ಸರಿ ಇದೆ, ಒಂದ್ ಕಡೆ ಭಯೋತ್ಪಾದಕರನ್ನ ಕಳುಹಿಸ್ಕೊಡ್ತಾ, ಇನ್ನೊಂದು ಕಡೆ ಬನ್ನಿ ಆಟ ಆಡೋಣ, ಕ್ರಿಕೆಟ್ ಅನ್ನೋದು ಸಂಬಂಧಗಳನ್ನ ಸುಧಾರಿಸುತ್ತೆ ಅಂತ ಪಾಕಿಸ್ತಾನ ಹೇಳಿದ್ರೆ, ಹೌದು ಕ್ರೀಡೆ ಬೇರೆ ಭಯೋತ್ಪಾದನೆ ಬೇರೆ, ಬನ್ನಿ ಆಡಿ ದಣಿಯೋಣ, ಕೂಡಿ ನಲಿಯೋಣ ಅಂತ
ಅಂತ ಹೋಗೋದಕ್ಕೆ ಭಾರತವನ್ನು ಅವ್ರು ಏನಂತ ತಿಳ್ಕೊಂಡಿದ್ದಾರೆ? ಸೊ ಭಾರತ ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಹೇಳಿದೆ. ಇಷ್ಟಕ್ಕೆ ಪಾಕಿಸ್ತಾನ ಸುಮ್ಮನಾಗ್ತಾ ಇದೆಯಾ ಅಂದ್ರೆ, ಅವರು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಭಾರತ ಬರೋದಿಲ್ಲ ಅನ್ನೋ ವಿವಾದನ ತಗೊಂಡು ಅಮೆರಿಕಾದ ವೈಟ್ ಹೌಸ್ ಅಲ್ಲಿ ಪ್ರಶ್ನೆ ಕೇಳಿಸ್ತಾರೆ. ಅವ್ರಿಗೇನು ಅಂದ್ರೆ, ಯಾವುದೇ ಅವಕಾಶವನ್ನ ಬಳಸ್ಕೊಂಡು ಭಾರತವನ್ನ ಡಿಫೇಮ್ ಮಾಡಬೇಕು, ಭಾರತದ ಬಗ್ಗೆ ಯಾವುದೋ ಒಂದು ಪ್ರಶ್ನೆನ ವೈಟ್ ಹೌಸ್ ಅಲ್ಲಿ ಕೇಳಬೇಕು, ಅಲ್ಲಿ ಮಾಧ್ಯಮ ಗೋಷ್ಠಿಯನ್ನ ನಡೆಸೋರು ಅದಕ್ಕೇನೋ ಒಂದು ಉತ್ತರವನ್ನು ಕೊಡ್ತಾರೆ, ಆ ಉತ್ತರನ ತಗೊಂಡು ಬಂದು ಪಾಕಿಸ್ತಾನದ ಚಾನಲ್ಗಳು ಪತ್ರಿಕೆಗಳು ಹೆಡ್ಲೈನ್ ಮಾಡ್ಕೋಬೇಕು. ಆ ಮೂಲಕ ಭಾರತದ ವಿರುದ್ಧ ಅವರ ದೇಶದಲ್ಲಿ ಮತ್ತು ಪಾಕಿಸ್ತಾನನ ಯಾರು ನಂಬ್ತಾರೋ ಅಂಥ ಕಡೆಗಳಲ್ಲಿ ಒಂದು ಪ್ರೊಪಗಂಡಾನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಈ ನಿಟ್ಟಲ್ಲಿ ಅವನ್ಯಾವನೋ ಪಾಕಿಸ್ತಾನಿ ಪತ್ರಕರ್ತ ಅಮೆರಿಕಾದ ವೈಟ್ ಹೌಸಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಏನು ಅನ್ನೋದನ್ನ ನೀವು ಒಂದ್ಸರಿ ಕೇಳಿಸ್ಕೊಂಡ್ಬಿಡಿ. The Indian government refused to send Indian cricket team to Pakistan. Last time Indian team was in Pakistan in 2008 due to political tensions. India never traveled to Pakistan. So, do you really think that mixing politics with the sports? ಇಲ್ಲಿ ಭಾರತದ ತಂಡ ಪಾಕಿಸ್ತಾನಕ್ಕೆ ಕ್ರಿಕೆಟ್ ಆಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಕ್ರೀಡೆಯಲ್ಲಿ ರಾಜಕೀಯನ ಬೆರೆಸೋದು ಎಷ್ಟು ಸರಿ ನೀವು ಹೇಳಿ ಅಂತ ಹೇಳಿ ಈ ಪಾಕಿಸ್ತಾನದ ಅವಿವೇಕಿ ಅಮೆರಿಕಾದ ಉಪವಕ್ತಾರನನ್ನ ಕೇಳ್ತಾನೆ. ಆತ ಪಾಪ ಏನ್ ಹೇಳ್ತಾನೆ, ಅದು ಪಾಕಿಸ್ತಾನ, ಇದು ಭಾರತ, ಕ್ರಿಕೆಟ್ ಅನ್ನೋದು ಆಂತರಿಕ ವಿಷಯ, ಹೀಗೆ ಏನೋ ಒಂದ್ ಸ್ವಲ್ಪ ಹೇಳಿ ಸುಮ್ಮನಾಗ್ತಾನೆ. ಇಲ್ಲಿ ಪಾಕಿಸ್ತಾನಿಗಳ ಉದ್ದೇಶ ಏನು ಅನ್ನೋದು ಎಂಥವರೆಗೂ ಅರ್ಥ ಆಗಿ ಹೋಗುತ್ತೆ. ಇನ್ನು ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಅನ್ನ ಆಡ್ಲೇಬೇಕು ಅಂತ ಏನಿದೆ? ಇಲ್ಲಿ ಪಾಕಿಸ್ತಾನದ ಜೊತೆ ನಾವು ಯಾವ ಕ್ರಿಕೆಟ್ ಆಡೋದಿಲ್ಲ, ಅವರನ್ನು ನಾವು ಬ್ಯಾನ್ ಮಾಡ್ತಾ ಇದೀವಿ ಅಂತ BCCI ಹೇಳ್ಬಿಟ್ಟಿದ್ರೆ ಇದು ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದ್ರೆ ಈ ಕ್ರಿಕೆಟ್ ಅನ್ನೋದಿದೆ ನೋಡಿ, ಇದು ನಮಗೆ ನಿಮಗೆ ಅಂದ್ರೆ ಮ್ಯಾಚ್ ನೋಡ್ಕೊಂಡು ಟಿವಿ ಮುಂದೆ ಕೂತ್ಕೊಳ್ಳೋರಿಗೆ ಮಾತ್ರ ದೇಶಭಕ್ತಿ, ನಮ್ಮ ಟೀಮು ಅನ್ನೋ ಅಭಿಮಾನ ಅಷ್ಟೇ. ಆದ್ರೆ ಕ್ರಿಕೆಟ್ ಬೋರ್ಡ್ಗೆ ಅದು ಜಸ್ಟ್ ವ್ಯಾಪಾರ. ಇಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಮಾತ್ರ ಇರುತ್ತೆ. ಅದರಲ್ಲೂ ನಮ್ಮ ಭಾರತದ ಕ್ರಿಕೆಟ್ ಬೋರ್ಡ್ BCCI ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಅನ್ನಿಸ್ಕೊಳ್ಳುತ್ತೆ. ICCಗೆ ಸರಿಸಮಾನವಾದ ನೆಟ್ವರ್ಕ್ ಅನ್ನ ಹೊಂದಿರೋದು ಭಾರತದ ಕ್ರಿಕೆಟ್ ಬೋರ್ಡ್. ಇವತ್ತು ಪಾಕಿಸ್ತಾನ IMF ಮುಂದೆ, ಚೈನಾದ ಮುಂದೆ, ಅವ್ರಿವ್ರ ಮುಂದೆ ನಮಗೆ ಸಾಲ ಕೊಡಿ, ನಮಗೆ ಸಾಲ ಕೊಡಿ, $2 ಬಿಲಿಯನ್ ಕೊಡಿ, $1 ಬಿಲಿಯನ್ ಕೊಡಿ ಅಂತ ಭಿಕ್ಷೆ ಬಿಡುತ್ತೆ ಅಲ್ವಾ. ನಮ್ಮ BCCIನ ಕಳೆದ ವರ್ಷದ ಆದಾಯನೇ ಸುಮಾರು $2.2 ಬಿಲಿಯನ್. ಕಳೆದ ವರ್ಷ ಬರೀ IPL ಆಡಿಸಿನೇ 5,000 ಕೋಟಿ ರೂಪಾಯಿ ಲಾಭ ಮಾಡಿಕೊಂಡ ಸಂಸ್ಥೆ BCCI. ಕ್ರಿಕೆಟ್ ಮ್ಯಾಚ್ ಶುರುವಾಯಿತು ಅಂದ ಕೂಡಲೇ ನಾವೆಲ್ಲ ಬಿಟ್ಟು ಟಿವಿ ಮುಂದೆ ಕೂತ್ಕೋತೀವಲ್ವಾ, ಹಾಗೆ ನಾವು ಟಿವಿ ನೋಡ್ತೀವಿ ಅನ್ನೋ ಕಾರಣಕ್ಕೆ ಮ್ಯಾಚುಗಳ ಬ್ರಾಡ್ಕಾಸ್ಟ್ ರೈಟ್ಸ್ ಅನ್ನ ಹರಾಜು ಮಾಡ್ತಾರೆ. ಬ್ರಾಡ್ಕಾಸ್ಟರ್ಸ್ ಅದನ್ನ ಖರೀದಿ ಮಾಡ್ತಾರೆ. ಅದರಿಂದ ಕ್ರಿಕೆಟ್ ಬೋರ್ಡ್ ಮತ್ತು ಕೌನ್ಸಿಲ್ಗೆ ಹಣ ಬರುತ್ತೆ. ಬ್ರಾಡ್ಕಾಸ್ಟರ್ಗಳು ಜಾಹೀರಾತಿನಿಂದ ಹಣ ಮಾಡ್ಕೋತಾರೆ. ಇದೊಂದು ಕಡೆ ಆದ್ರೆ ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮುಂತಾದ ತಂಡಗಳ ಮ್ಯಾಚ್ ಇತ್ತು ಅಂದ್ಕೊಳ್ಳಿ, ಅಲ್ಲಿ ಬೆಟ್ಟಿಂಗ್ ಶುರು ಆಗುತ್ತೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರಂತೂ ಬಾಲಿಗೆ ಬೆಟ್ಟಿಂಗ್ ನಡೀತಾ ಹೋಗುತ್ತೆ. ಅದು ಇನ್ನೊಂದು ಥರ ಮನೆ ಹಾಳು ದಂಧೆ. ಸೊ ಕ್ರಿಕೆಟ್ ಅನ್ನೋದು ಕ್ರಿಕೆಟ್ ಬೋರ್ಡುಗಳಿಗೆ ಮತ್ತು ಬೆಟ್ಟಿಂಗ್ ಮಾಫಿಯಾಗೆ ಎರಡಕ್ಕೂ ಭರಪೂರ ಆದಾಯವನ್ನು ತರುವ ಒಂಥರ ಕ್ರೀಡೆಯ ಹೆಸರಿನ ವ್ಯಾಪಾರ. ಹೀಗಾಗಿ ಇದನ್ನು ಪೂರ್ತಿಯಾಗಿ ನಾವು ಆಡೋದೇ ಇಲ್ಲ ಅಂತ BCCI ಕೂಡ ಹೇಳೋದಿಲ್ಲ. ಆದರೆ ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ ಅನ್ನೋ ನಿಲುವಿಗಾದರೂ ಅವರು ಅಂಟುಕೊಂಡಿದ್ದಾರೆ. ಅದು ಖುಷಿ ಪಡಬೇಕಾದ ವಿಷಯ. ಇನ್ನು ಭಾರತ ಪಾಕಿಸ್ತಾನಕ್ಕೆ ಬರೋದಿಲ್ಲ ಅಂತ ಹೇಳಿದ ಕೂಡಲೇ ಅಲ್ಲಿನ ಕ್ರಿಕೆಟ್ ಬೋರ್ಡಿನ ಮೂರ್ಖರು ಕುಣಿಯೋದಕ್ಕೆ ಶುರು ಮಾಡಿದ್ರು. ಭಾರತ ಬರದೇ ಇದ್ರೆ ಬೇಡ, ನಾವು ಹೈಬ್ರಿಡ್ ಆಯೋಜನೆ ಮಾಡೋದಿಲ್ಲ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥ ಮೊಹಸಿನ್ ನಖ್ವಿ ಎಂಬಾತ ಹೇಳಿದ್ದಾನೆ. ಈತ ಪಾಕಿಸ್ತಾನದ ಗೃಹ ಸಚಿವ ಕೂಡ. ಇನ್ನು ಈ ಬಡ್ಡಿ ಮಕ್ಕಳು ನೋಡ್ರಿ, ಎಲ್ಲದರಲ್ಲೂ ಭಾರತನ ಕಾಪಿ ಮಾಡೋದಕ್ಕೆ ಹೋಗ್ತಾರೆ. ಭಾರತದ ಕ್ರಿಕೆಟ್ ಬೋರ್ಡಿಗೆ ಗೃಹ ಸಚಿವರ ಮಗ ಸೆಕ್ರೆಟರಿ ಆದ್ರೆ ನಾವೇನು ಕಡಿಮೆ, ನಾವು ಗೃಹ ಸಚಿವನನ್ನೇ ನಮ್ಮ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಮುಖ್ಯಸ್ಥನನ್ನಾಗಿ ಮಾಡ್ತೀವಿ ಅಂತ ಅವ್ರ ಮೊಹಸಿನ್ ನಖ್ವಿನ್ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿದ್ದಾರೆ. ಈತ ಭಾರತದ ತಂಡ ನಮ್ಮಲ್ಲಿಗೆ ಬರೋದೇ ಬೇಡ, ಅವರನ್ನ ನಾವೇ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಕ್ರಿಕೆಟ್ ಅನ್ನೋದು ಬರೀ ಕ್ರೀಡೆಯಾಗಿ ಉಳ್ಕೊಂಡಿಲ್ಲ, ಅದಿವತ್ತೊಂದು ಅಂತಾರಾಷ್ಟ್ರೀಯ ವ್ಯಾಪಾರ. ಅಲ್ಲಿ ಧಣಿನೇ ಭಾರತ. ಆ ಧಣಿನ ಬ್ಯಾನ್ ಮಾಡ್ತೀವಿ ಅಂದ್ರೆ ಕ್ರಿಕೆಟ್ ಪ್ರಪಂಚದಲ್ಲಿ ಪಾಕಿಸ್ತಾನ ಅನ್ನೋದೇ ಇರೋದಿಲ್ಲ. ಸೊ ಅದು ಆಗದೆ ಇರೋ ಕೆಲಸ. ಏನೋ ಅಪರೂಪಕ್ಕೊಂದು ಅದ್ಭುತವಾದ ಚಾಂಪಿಯನ್ಸ್ ಟ್ರೋಫಿ ಆಡಿಸೋದಕ್ಕೆ ಅವಕಾಶ ಬಂದಿದೆ. ಹೀಗಾಗಿ ಭಾರತ ಹೇಗೆ ಹೇಳುತ್ತೋ ಹಾಗೆ ಹೈಬ್ರಿಡ್ ಮ್ಯಾಚ್ಗಳನ್ನು ಆಡಿಸ್ಕೊಂಡು ಹೋಗಿ ಒಂದಷ್ಟು ಹಣ ಸಿಗುತ್ತೆ, ಅದನ್ನು ತಗೊಂಡು ನಿಮ್ಮ ಕ್ರಿಕೆಟ್ ಬೋರ್ಡನ್ನು ಉಳಿಸ್ಕೊಳ್ಳಿ ಅಂತ ಪಾಕಿಸ್ತಾನದ PCBಯ ಮಾಜಿ ಅಧ್ಯಕ್ಷ ನಜೀಮ್ ಸೇಥಿ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಏಷ್ಯಾ ಕಪ್ ಮ್ಯಾಚ್ ನಡೆದಾಗ ಭಾರತದ ಜೊತೆಗಿನ ಪಂದ್ಯಗಳು ಶ್ರೀಲಂಕಾದಲ್ಲಿ ನಡೆದು ಅಲ್ವಾ, ಅವತ್ತಿಗೆ
ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷನಾಗಿದ್ದದ್ದು ಇದೇ ನಜೀಂ ಸೇಥಿ. ಇನ್ನು ಪಾಕಿಸ್ತಾನದ ಸಾಕಷ್ಟು ಮಾಜಿ ಪಿಸಿಬಿ ಮುಖ್ಯಸ್ಥರು ಕೂಡ ಪಾಕಿಸ್ತಾನಕ್ಕೆ ಇದೇ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಇದು ಪಾಕಿಸ್ತಾನಕ್ಕೂ ಗೊತ್ತಿರೋ ವಿಷಯನೇ, ಆದ್ರೂ ನಖರ ಅಂತಾರಲ್ಲ ಅದನ್ನವರು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಅವರು ಮುಂದೆ 3 ಆಯ್ಕೆಗಳಿವೆ. ಏನಾದರೂ ಮಾಡಿ ಭಾರತವನ್ನ ಪಾಕಿಸ್ತಾನಕ್ಕೆ ಬಂದು ಮ್ಯಾಚ್ ಆಡೋದಕ್ಕೆ ಒಪ್ಪಿಸಬೇಕು, ಆದ್ರೆ ಅದು ಸಾಧ್ಯವಾಗದು ಮಾತು. BCCI ಏನೋ 4 ಕಾಸು ಬರುತ್ತೆ ಅಂತ ಇದಕ್ಕೆ ಒಪ್ಪು ಬಿಡುತ್ತೇನೋ, ಆದ್ರೆ ಹಾಗೆ ಮಾಡೋದಕ್ಕೆ ಭಾರತದ ಸರ್ಕಾರ ಅನುಮತಿಯನ್ನು ಕೊಡೋದಿಲ್ಲ. ಸೊ ಮೊದಲ ಆಯ್ಕೆ ಇಲ್ಲ. ಎರಡನೆಯದು ಹೈಬ್ರಿಡ್ ಮ್ಯಾಚ್ ಅನ್ನ ಆಡಿಸೋದಕ್ಕೆ ಒಪ್ಪಬೇಕು. UAE ನಲ್ಲಿ ಆಡ್ತೀವಿ ಅಂತ ಭಾರತ ಹೇಳ್ತಾ ಇದೆ, ಫೈನಲ್ ನ ಬೇಕಿದ್ರೆ ದುಬೈಯಲ್ಲಿ ಆಡೋಣ ಅಂತ ಇದೆ, ಅದಕ್ಕೆ ಪಾಕಿಸ್ತಾನ ಒಪ್ಪಬೇಕು, ಅಲ್ಲಿ ವ್ಯವಸ್ಥೆಗಳನ್ನ ಮಾಡಬೇಕು. ಇದು ಎರಡನೇ ಆಯ್ಕೆ. ಇನ್ನು ಮೂರನೆಯದು, ಇಲ್ಲ ನಾವು ಹೈಬ್ರಿಡ್ಗೆ ಅವಕಾಶನೇ ಕೊಡೋದಿಲ್ಲ, ಅವ್ರು ಬಂದ್ರೆ ಪಾಕಿಸ್ತಾನಕ್ಕೆ ಬರಲಿ, ಇಲ್ಲ ಅಂದ್ರೆ ಬೇಡ ಅನ್ನೋ ನಿರ್ಧಾರವನ್ನು ತಗೋಬೇಕು. ಹಾಗೂ ಪಾಕಿಸ್ತಾನ ಹೇಳಿದ್ರೆ ICC ತಕ್ಷಣ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಚಾಂಪಿಯನ್ಸ್ ಟ್ರೋಫಿ ಅವಕಾಶವನ್ನು ಕಿತ್ಕೊಳ್ಳುತ್ತೆ, ಅದನ್ನ ದಕ್ಷಿಣ ಆಫ್ರಿಕಾಗೂ ಅಥವಾ ಬೇರೆ ಯಾವುದಾದ್ರೂ ದೇಶಕ್ಕೂ ಕೊಡುತ್ತೆ. ಅದಕ್ಕಿಂತ ದೊಡ್ಡ ಅವಮಾನ ಒಂದು ದೇಶಕ್ಕೆ ಮತ್ತೊಂದಿರೋದಿಲ್ಲ. ಅಷ್ಟಕ್ಕೆ ಅದು ನಿಲ್ಲೋದು ಇಲ್ಲ. ಹಾಗೆ ತಮ್ಮ ಕೈ ತಪ್ಪಿದ ಅವಕಾಶ ಬೇರೆಯವರು ಪಾಲಾಗಿ ಅವರು ಮ್ಯಾಚ್ ಅನ್ನ ಆಯೋಜನೆ ಮಾಡಿದಾಗ ಪಾಕಿಸ್ತಾನದ ತಂಡ ಬೇರೆ ದೇಶಕ್ಕೆ ಆಡೋದಿಕ್ಕೆ ಹೋಗ್ಬೇಕಲ್ವಾ, ಅದಕ್ಕಿಂತ ಅವಮಾನ ಬೇರಿನ್ನೇನಿರೋದಕ್ಕೆ ಸಾಧ್ಯ ಹೇಳಿ? ಒಂದು ಕೈಯಲ್ಲಿದ್ದ ಅವಕಾಶನ ಕಳ್ಕೊಂಡು ಬೇರೆ ದೇಶಕ್ಕೆ ಮ್ಯಾಚ್ ಆಡೋದಿಕ್ಕೆ ಅಂತ ಹೋದ್ರೆ ಅವರನ್ನ ನೋಡಿ ಜಗತ್ತು ನಗದೇ ಇದ್ದೀತಾ? ಅದಕ್ಕೆ ಹೈಬ್ರಿಡ್ ಮ್ಯಾಚ್ಗೆ ಒಪ್ಪಿಕೊಂಡು ಬಿಡಿ. BCCIನ ಎದುರು ಹಾಕೊಳ್ಳೋ ಯೋಗ್ಯತೆ ನಿಮಗಿಲ್ಲ. ಅವರು ICCನು ಬೇಕಾದರೂ ಖರೀದಿ ಮಾಡೋಷ್ಟು ಶಕ್ತಿಯನ್ನು ಹೊಂದಿದ್ದಾರೆ. ನೀವು ಬದುಕ್ತಾ ಇರೋದು, ನಿಮಗೆ ಫಂಡಿಂಗ್ ಆಗ್ತಾ ಇರೋದು ಭಾರತದ ಕೃಪೆಯಿಂದ. ಭಾರತದ ತಂಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅವರು ಆಡಲಿಲ್ಲ ಅಂದ್ರೆ ಅಂಥ ಮ್ಯಾಚ್ಗಳನ್ನ ನೋಡೋದಕ್ಕೆ ಜನ ಇರೋದಿಲ್ಲ. ಆ ಮ್ಯಾಚ್ಗಳನ್ನ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಬ್ರಾಡ್ಕಾಸ್ಟರ್ಗಳು ಬರೋದಿಲ್ಲ. ಭಾರತ ಮ್ಯಾಚ್ ಆಡಲಿಲ್ಲ ಅಂದರೆ ಆ ಕ್ರಿಕೆಟಲ್ಲಿ ದುಡ್ಡು ಹುಟ್ಟೋದಿಲ್ಲ. ಅಕಸ್ಮಾತ್ ಭಾರತದ ಕ್ರಿಕೆಟ್ ಬೋರ್ಡ್ ಮನಸ್ಸು ಮಾಡಿದರೆ ನಾವು ಕ್ರಿಕೆಟ್ ದುನಿಯಾದಿಂದಲೇ ಕಳೆದು ಹೋಗ್ತೀವಿ ಅಂತ PCBಯ ಮಾಜಿ ಮುಖ್ಯಸ್ಥರು, ಅನುಭವಿಗಳು ಬಹಿರಂಗವಾಗಿ ಹೇಳ್ಕೊತಾ ಇದ್ದಾರೆ. ಪಾಪ ಮೊಹಸಿನ್ ನಖ್ವಿ, ಆತನಿಗಾದರೂ BCCI ಹೇಳಿದ್ದನ್ನು ಬಿಟ್ಟು ಬೇರೆ ಯಾವ ನಿರ್ಧಾರ ತಗೊಳ್ಳೋ ಅವಕಾಶ ಇರುತ್ತೆ ಹೇಳಿ? ಭಿಕಾರಿಗಳಿಗೆ ಆಯ್ಕೆ ಇರೋದಿಲ್ಲ. ಅಂದಹಾಗೆ ಈ ಚಾಂಪಿಯನ್ಸ್ ಟ್ರೋಫಿ ಇದೆ ನೋಡಿ, ಇದು ಮೊದಲ ಬಾರಿಗೆ 1998ರಲ್ಲಿ ಆರಂಭ ಆಯಿತು. ಇದರ ಮೊದಲ ಟೂರ್ನಿ ನಡೆದದ್ದು ಬಾಂಗ್ಲಾದೇಶದಲ್ಲಿ, ಎರಡನೇದನ್ನ ಕೀನ್ಯಾದಲ್ಲಿ ಆಯೋಜನೆ ಮಾಡಲಾಯಿತು. ಇದುವರೆಗೆ ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನಗಳು ತಲಾ 1 ಬಾರಿ ಈ ಟ್ರೋಫಿಯನ್ನು ಗೆದ್ದಿವೆ. ಹಾಗೆ ಭಾರತ ಮತ್ತು ಆಸ್ಟ್ರೇಲಿಯಾಗಳ ಮುಡಿಗೆ ತಲಾ 2 ಬಾರಿ ಈ ಟ್ರೋಫಿ ಸಿಕ್ಕಿದೆ. ಈ ಪಂದ್ಯಗಳ ಆತಿಥ್ಯದ ಅವಕಾಶ ಈ ಬಾರಿ ಪಾಕಿಸ್ತಾನಕ್ಕೆ ಸಿಕ್ಕಿದೆ. 2025ರ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ, ಪಾಕಿಸ್ತಾನ ಹಾಗೂ ನಮ್ಮ ಪ್ರೀತಿಯ ಭಾರತ ಭಾಗವಹಿಸಬೇಕಿದೆ. ಈ ಮ್ಯಾಚ್ಗಳು ಹೈಬ್ರಿಡ್ ಆದರೆ ಮಾತ್ರ ನಾವು ಬರ್ತೀವಿ ಅಂತ ಭಾರತ ಹೇಳಿದೆ. ಪಾಕಿಸ್ತಾನ ಭಾರತದ ಈ ಒತ್ತಾಯಕ್ಕೆ ಮಣಿಲೇಬೇಕಾಗತ್ತೆ. ಹಾಗಾಗದೇ ಇದ್ರೆ ಅವರ ಕೈಯಿಂದ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ತಪ್ಪು ಹೋಗುತ್ತೆ. ಇದು ಗೆಳೆಯರೆ ಕ್ರಿಕೆಟ್ನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.